ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರೂ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಯಾರ್ಯಾರು ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ಬ್ಲಾಗ್ ಬಂದು ಸೋಮವಾರದ ವಿಡಿಯೋ. ಸೋಮವಾರ ಪೂಜೆ ಇರೋದ್ರಿಂದ ನನಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನನ್ನ ಮಗಳಿಗೆ ಪೂಜೆ ಮಾಡೋಕ್ಕೆ ಹೇಳಿದೆ. ಹಾಗಾಗಿ ಎಲ್ಲ ಮನೆಯಲ್ಲೇ ನಾನು ರೆಡಿ ಮಾಡ್ಕೊಡ್ತೀನಿ ಒರೆಸ್ಬಿಟ್ಟು. ನೀನು ದೀಪ ಮಾತ್ರ ಹಸ್ಬಿಡು ಅಂತ ಹೇಳಿದೆ. ಆಯ್ತಮ್ಮ ಅಂದ್ಬಿಟ್ಟು ಅವಳು ಹೋಗಿ ಸ್ನಾನ ಮಾಡ್ಕೊಂಡು ಬಂದಳು. ಸ್ನಾನ ಮಾಡ್ಕೊಬಂದು ಕಲ್ಲಂಗಡಿ ಹಣ್ಣು ತಂದಿಟ್ಟಿದ್ರು. ಮಾಡ್ತೀನಿ ಅಮ್ಮ ಕಲ್ಲಂಗಡಿ ಹಣ್ಣು ಅಂದರೆ ಅವಳಿಗೆ ಏನು ಇಷ್ಟನೋ ಏನೋ. ಕಲ್ಲಂಗಡಿ ಹಣ್ಣು ಫಸ್ಟ್ ಕಲ್ಲಂಗಡಿ ಹಣ್ಣು ಕುಯ್ಕೊಬಿಟ್ಟು ತಿನ್ಕೊತೀನಮ್ಮ, ಆಮೇಲೆ ಪೂಜೆ ಮಾಡ್ತೀನಿ ಅಂದ್ಕೊಂಡು ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾವಳೆ. ಯಾವಾಗ ದೀಪ ಹಚ್ತೀವ ದೇವ್ರ ಮನೆ ರೆಡಿ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ನನಗೆ ಹುಷಾರಿಲ್ದಿರೋ ಕಾರಣ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಒಂದು ಲೋಟ ನೀರು ಕುಡಿತಾಯಿದ್ದೆ. ಸರಿಯಮ್ಮ ಆಯಿತು ಅಂದ್ಬಿಟ್ಟು ಹೊಸ್ಲೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಕ್ಕೋತೀನಿ ಅಂದ್ಬಿಟ್ಟು ಅರಿಶಿನ ಕುಂಕುಮ ಎತ್ಕೊಂಡು ಬಂದು ಹೊಸ್ಲು ಸೀರ್ತಾವಳೆ. ಮಾಡಿದ್ರೆ ಒಂದು ಸ್ವಲ್ಪ ಮಾಡ್ತಾಳೆ, ಇಲ್ಲ ಅಂದರೆ ಮಾಡಲ್ಲು. ಮಾಡಿದ್ರೆ ಕ್ಲೀನಾಗೆ ಮಾಡ್ತಾಳೆ. ಎತ್ಕೊಳ್ಳಿ ಅಂದ್ಬಿಟ್ಟು ನಾನೇ ಮಾಡು ಅಂತ ಹೇಳಿದೆ. ಲೋಟದಲ್ಲಿ ಅರಿಶಿನ ಕುಂಕುಮ ಹೊಸ್ಲಿಗೆ ಅರಿಶಿನ ಸಾರಿಸ್ಬಿಟ್ಟು ಅರಿಶಿನ ಕುಂಕುಮ ಇಡ್ಬಿಡ್ತಾವಳೆ. ಅರಿಶಿನ ಕುಂಕುಮ ಇಟ್ಕೊಂಡು ಈ ತುಳಸಿ ಕಟ್ಟೆ ಹತ್ರ ಕೂಡ ಅರಿಶಿನ ಕುಂಕುಮ ಇಡ್ತೀನಮ್ಮ ಅಂದ್ಕೊಂಡು ತುಳಸಿ ಕಟ್ಟೆ ಕೂಡ ಇಡ್ತಾ ಇದ್ದಾಳೆ. ತುಳಸಿ ಕಟ್ಟೆ ಹತ್ರ ಅರಿಶಿನ ಕುಂಕುಮ ಚಿಕ್ಕ ರಂಗೋಲಿ ಬಿಟ್ಬಿಡುವ ಅಂತ ಹೇಳಿದೆ. ರಂಗೋಲಿ ಯಾವ ರೀತಿ ಬಿಡ್ತೇವೆ ಇಲ್ಲಿ ತೋರಿಸ್ತೀನಿ ಬಂದು. ಈಗ ನೋಡ್ಬೋದು ನೀವು, ರಂಗೋಲಿ ಬಿಡುವ ಅಂತ ನಾನು ಹೇಳಿದರೆ ಅರಿಶಿನದಲ್ಲಿ ರಂಗೋಲಿ ಬಿಡ್ತಿದ್ದಾಳೆ. ಅರಿಶಿನ ಕಲಸಿಟ್ಕೊಂಡಿದ್ದಾಳೆ, ಅದರಲ್ಲಿ ರಂಗೋಲಿ ಚುಕ್ಕಿ ಇಡ್ತಾವಳೆ. ಇವಳದ್ದು ಮಾಡ್ತಾಳೆ, ಸ್ವಲ್ಪ ತಮಾಷೆ ಕೆಲಸದ ಥರ ಮಾಡ್ತಾಳೆ ಇವಳು. ನನಗೂ ಸ್ವಲ್ಪ ನಗ ಗೊತ್ತು, ಆದರೆ ಏನೋ ಒಂದು ಮಾಡಲಿ, ಅಸಟ ಹುಷಾರಿಲ್ಲ, ಸ್ವಲ್ಪ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಂದ್ಬಿಟ್ಟು ಹಾಗೆ ಅಲ್ಲೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ದೇವ್ರ ಮನೆ ಹೊಸ್ಲೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಡ್ತಾವಳೆ. ಹಾಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಈಗ ದೇವ್ರ ಮನೆ ಎಲ್ಲ ಒರೆಸ್ಕೊತೀನಿ, ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ದೇವ್ರ ಮನೆ ಹೋದ್ಲು. ಮಾಡಿದ್ರೆ ಅಚ್ಚುಕಟ್ಟಾಗೆ ಮಾಡ್ತಾಳೆ, ಕಲ್ತ್ಕೋಬೇಕಷ್ಟೇ, ಇನ್ನೂ ಚಿಕ್ಕವಳಲ್ಲ, ಈಗ ಮಾಡ್ತಾಳೆ ಅಂದ್ಬಿಟ್ಟು ನೋಡ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಹೂವು ಎಲ್ಲ ಮುಡಿಸ್ಬಿಟ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡ್ಳು. ನಮ್ಮದೇ ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಹೂವು ಕೂಡ ಬಿಟ್ಟಿದ್ವು. ಮಲ್ಲಿಗೆ ಹೂವು ಎಲ್ಲ ಕುಯ್ದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ನಾವು ಕೂಡ ಕಟ್ಕೊಡಮ್ಮ ಅಂತ ತಗೊಬಂದು ಕೊಟ್ಟಳು. ನಾನು ಮಲ್ಲಿಗೆ ಹೂವು ಕಟ್ತಾಯಿದ್ದೀನಿ. ಮಲ್ಲಿಗೆ ಹೂವು ಸ್ವಲ್ಪ ದುಂಡು ಮಲ್ಲಿಗೆ ಆಗೋದ್ರಿಂದ ಕಟ್ಟೋಕೆ ಸ್ವಲ್ಪ ಕಷ್ಟ. ಒಂದು ಸ್ವಲ್ಪ ನಿಧಾನ ಆಯಿತು, ಆಮೇಲೆಲ್ಲ ಕಟ್ಕೊಟ್ಟೆ. ಮಲ್ಲಿಗೆ ಹೂವು ಕೂಡ ಮುಡಿಸ್ಕೊತಾ ಇದ್ದಾಳೆ. ಹೆಂಗೋ ಅವಳಿಗೆ ಬಂದಂಗೆ ಮುಡಿಸ್ಲಿ, ಕತೆ ಕಲ್ತ್ಕೊತಾಳೆ ಅಂದ್ಬಿಟ್ಟು ಓಕೆ ಹೆಂಗೆ ಮುಡ್ಸವ ಅಂದ್ಬಿಟ್ಟು ಕೊಟ್ಟಮೇಲೆ ಎಲ್ಲ ನೀಟಾಗಿ ಮುಡಿಸ್ತಾ ಇದ್ದಾಳೆ. ಟೋಟಲಿ ಮುಡಿಸ್ಕೊಂಡ್ರೆ ಈ ರೀತಿ ರೆಡಿ ಮಾಡಿಕೊಂಡು ಹೊಸ್ಲ ಹತ್ರ ಕೂಡ ಸ್ವಲ್ಪ ಮಲ್ಲಿಗೆ ಹೂವು ಇದನ್ನೆಲ್ಲ ಹಾಕೊಂಡು ರೆಡಿ ಮಾಡ್ಕೊತಾ ಇದ್ದಾಳೆ. ಇಷ್ಟೊತ್ತಾಯ್ತು ಪೂಜೆ ಮಾಡೋದಕ್ಕೆ.
ಸಾಯಂಕಾಲ ಆಗಿತ್ತು. ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ನೀನು 6 ಗಂಟೆ ಅಂದ್ಬಿಟ್ಟು ಊಟಕ್ಕೆ ಉಪ್ಸಾರು ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ನೀರು ಇಟ್ಕೊಂಡೆ. ನೀರು ಬಿಸಿ ಆಯ್ತಲೇ ಬೇಳೆಕಾಳು ತೊಗರಿಬೇಳೆ ಹಾಕ್ಬಿಟ್ಟು ಕುಕ್ಕರ್ 2 ಸಲ ಕೂಗಿಸ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಕುಕ್ಕರ್ ಮುಚ್ಚಿದೆ. ಹಾಗೆ ನೋಡ್ಬೋದು ನುಗ್ಗೆ ಸೊಪ್ಪು ಕೂಡ ತರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರಾಗಿ ಮುದ್ದೆ ಉಪ್ಸಾರು ಈ ರೀತಿ ಬಸ್ಸಾರು ಸೊಪ್ಪು ಎಲ್ಲ ಬೆಳ್ಕೊಂಡಿರ್ತೀವಿ, ಅದೇ ಜಾಸ್ತಿ ಮಾಡ್ಕೊಳ್ಳೋದು. ಹಾಗೆ ಮುದ್ದೆ ರೆಡಿ ಮಾಡಿಕೊಂಡು ಉಪ್ಸಾರು ಸೊಪ್ಪು ಕೂಡ ಬೆಂದಿತ್ತು, ಸೊಪ್ಪೆಲ್ಲ ಸೋಸ್ಕೊಂಡು ಸೊಪ್ಪು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಇದೇ ಸೊಪ್ಪಿಗೆ ನಾನು ಒಣಮೆಣ್ಸಿನ್ಕಾಯಿನ ಬೇಯಿಸಿಟ್ಕೊಂಡಿದ್ದೆ, ಅದು ಉಪ್ಪಿನ ಹೆಸರು ಖಾರಕ್ಕೆ. ಆಮೇಲೆ ಟೊಮೊಟೊ ಕೂಡ ಬೇಯಿಸ್ಕೊಂಡಿದ್ದೆ. ಟೊಮೊಟೊ ಮತ್ತು ಒಣಮೆಣ್ಸಿನ್ಕಾಯಿ ಅಂದರೆ ಹಸಿರು ಮೆಣಸಿನ್ಕಾಯಿ ಒಣಗಿರೋ ಅಷ್ಟೇ, ಜಾಸ್ತಿ ಒಣಮೆಣ್ಸಿನ್ಕಾಯಿ ಅಂದರೆ ಇದ್ರ ಮೆಣಸಿನ್ಕಾಯಿ ಆದರೆ ಅವೇನು ಸುಟ್ಕೋಬೇಕಷ್ಟೇ, ಅವೇನು ಬೇಯಿಸ್ಕೊಳ್ಳೋ ಹಾಗಿಲ್ಲ. ಇವು ಹಸಿರು ಮೆಣಸಿನ್ಕಾಯಲ್ಲಿ ಸ್ವಲ್ಪ ಹಣ್ಣು ರೀತಿಯಾಗಿದ್ದಾವೆ ತೊಗೊಂಡಿರೋದ್ರಿಂದ ಈ ರೀತಿ ಬೇಯಿಸ್ಕೊಂಡು ಖಾರಕ್ಕೆ ಅಂದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಖಾರ ಕೂಡ ರೆಡಿ ಮಾಡಿಕೊಂಡೆ. ಟೋಟಲಿ ಖಾರಕ್ಕೆ ಬೇಯಿಸಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಉಪ್ಸಾರು, ಜೀರಿಗೆ, ಮೆಣಸು ಇಷ್ಟೆಲ್ಲ ಹಾಕ್ಕೊಂಡು ಖಾರ ರೆಡಿ ಮಾಡಿಕೊಂಡೆ. ಪಲ್ಯ ಕೂಡ ರೆಡಿ ಆಯಿತು, ಉಪ್ಸಾರು ಕೂಡ ರೆಡಿ ಆಯಿತು. ಹಾಗೆ ಮುದ್ದೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಸಜ್ಜೆ ಜೊತೆ ಮುದ್ದೆ ಕಟ್ಕೊಬಿಡೋಣ ಅಂದ್ಬಿಟ್ಟು ಮುದ್ದೆ ಕಟ್ತಾಯಿದ್ದೀನಿ. ರಾಗಿ ಮುದ್ದೆ ಉಪ್ಸಾರು ಖಾರ ಪಲ್ಯ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮುದ್ದೆ ರೆಡಿ ಮಾಡಿಕೊಂಡೆ, ಇಲ್ಲೇ ಈ ರೀತಿ ಮುದ್ದೆ ಕೂಡ ಕಟ್ಕೊಂಡೆ. ಡೈಲಿ ಮತ್ತು ಟ್ರಿಪ್ ಕಾರ್ಗೆ ಹೋಗೋ ಅಲ್ಲೇ ಮಾಡ್ತೀವಿ ಅಲ್ವಾ.
ಅನಿಸ್ತು ಅನ್ನೋದನ್ನ ತಿಳಿಸಿ ಅಂತ ಹೇಳ್ತಾ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.